ಅಭಿಮಾನ ಅನ್ನೋದು ಅತಿರೇಕಕ್ಕೆ ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಸ್ಟೋರಿಯೇ ಸಾಕ್ಷಿ. ಹೋದಲ್ಲಿ ಬಂದಲ್ಲಿ ಡಿ ಬಾಸ್ ಘೋಷಣೆ ಕೂಗೋ ದರ್ಶನ್ ಅಭಿಮಾನಿಗಳು ಸಿಎಂ ಮುಂದೆಯೂ ಕಿರಿಕ್ ಮಾಡಿದ್ದಾರೆ. ನೋಡೋವರೆಗೂ ನೋಡಿದ ಸಿಎಂ ಫುಲ್ ಗರಂ ಆಗಿದ್ದಾರೆ. ನಮಸ್ಕಾರ. ಸುಮ್ಮನೆ ಬಿಸಾಕ್ಬಿಟ್ಟು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರ ಕಷ್ಟದ ದಿನಗಳು ಅದ್ಯಾವಾಗ ಮುಗಿಯುತ್ತದೋ ಆ ದೇವರೇ ಬಲ್ದ. ಯಾಕಂದ್ರೆ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ದರ್ಶನ್ ತೆರೆ ಮೇಲೆ ಹಾರಾಡಿ ಐರಾವತನಂತೆ ಮಿಂಚಿಸಿದ್ದವರು ಜೈಲು ಸೇರಿದ ಮೇಲಂತೂ ಕುಗ್ಗಿ ಹೋಗಿದ್ದಾರೆ. ದರ್ಶನ್ ಪಾಲಿಗೆ ಬದುಕಿದ್ದಾಗಲೇ ಅಕ್ಷರಶಃ ನರಕ ದರ್ಶನವಾಗ್ತಿದೆ. ಇಂತಹ ದರ್ಶನ್ಗೆ ಅಭಿಮಾನಿಗಳು ಎಷ್ಟಿದ್ದಾರೆ ಅನ್ನೋದು ಇಡೀ ಸಿನಿಮಾ ರಂಗಕ್ಕೆ ಗೊತ್ತಿದೆ. ದರ್ಶನ್ ಹೋದಲ್ಲಿ ಬಂದಲ್ಲಿ ಮುತ್ತಿಕೊಳ್ಳೋ ಜನ ಈ ಕ್ಷಣಕ್ಕೂ ದರ್ಶನ್ಗಾಗಿ ಕಾದು ಕುಳಿತಿದ್ದಾರೆ. ಎಲ್ಲೇ ಕಾರ್ಯಕ್ರಮ ಆದರೂ ದರ್ಶನ್ ಪರ ಘೋಷಣೆಗಳು ಮೊಳಗಿಸ್ತಾರೆ. ಇದೀಗ ರಾಮನಗರದ ಕರಗ ಮಹೋತ್ಸವದಲ್ಲಿ ಡಿ ಬಾಸ್ ಅನ್ನೋ ಸದ್ದು ಮೊಳಗಿದೆ. ಆದರೆ ದರ್ಶನ್ ಅಭಿಮಾನಿಗಳ ಅಭಿಮಾನದ ಅತಿರೇಕ ಸಿಎಂ ಡಿಕೆಶಿರನ್ನ ಕೆರಳಿ ಕೆಂಡವಾಗುವಂತೆ ಮಾಡಿದೆ. ಸಿಎಂ ಡಿಕೆಶಿ ಪಿತ್ತ ನೆತ್ತಿಗೇರಿಸಿದ ಡಿ ಬಾಸ್ ಕೂಗು. ದರ್ಶನ್ ಫ್ಯಾನ್ಸ್ ಕೂಗಾಟ, ಮೈಕ್ ಎಸೆದು ಡಿಕೆಶಿ ಗರಂ. ನಿನ್ನೆ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರದಲ್ಲಿ ಕರಗ ಮಹೋತ್ಸವವನ್ನ ಅದ್ಧೂರಿಯಾಗಿ ಹಮ್ಮಿಕೊಂಡಿದ್ರು. ಈ ಬಾರಿ ಕನಕಪುರದ ಮಣ್ಣಿನ ಮಗನೇ ಸಿಎಂ ಆಗಿರೋದ್ರಿಂದ ಕಾರ್ಯಕ್ರಮದ ರಂಗು ಮತ್ತಷ್ಟು ಜಾಸ್ತಿಯಾಗಿತ್ತು. ಹೀಗಾಗಿ ಚಾಮುಂಡೇಶ್ವರಿ ಅಮ್ಮನ ಕರಗ ಮಹೋತ್ಸವಕ್ಕೆ ಲಕ್ಷಾಂತರ ಭಕ್ತರು ನೆರೆದಿದ್ರು. ಇದಕ್ಕೆಂದೇ ಜಿಲ್ಲಾ ಕ್ರೀಡಾಂಗಣದಲ್ಲಿ ಬೃಹತ್ ವೇದಿಕೆ ನಿರ್ಮಿಸಿ ರಸಸಂಜೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು. ಈ ವೇಳೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಿಎಂ ಡಿಕೆಶಿ ಅಭಿಮಾನಿಗಳನ್ನುದ್ದೇಶಿಸಿ ಮಾತನಾಡೋಕೆ ಬರ್ತಿದ್ದಂತೆ ದರ್ಶನ್ ಅಭಿಮಾನಿಗಳ ಕೂಗಾಟ ಶುರುವಾಯಿತು. ಸಿಎಂ ಮಾತಾಡುವುದಕ್ಕೂ ಬಿಡದಂತೆ ಡಿ ಬಾಸ್ ಅಂತ ದಶ ದಿಕ್ಕಲ್ದು ಕೂಗೋದಕ್ಕೆ ಶುರು ಮಾಡಿದ್ರು. ಆಗ ಸಿಎಂ ಕೂಡ ದರ್ಶನ್ ಬಗ್ಗೆ ಗೊತ್ತಿದೆ ಅಂತ ಕೂಲಾಗಿ ಸಮಾಧಾನ ಮಾಡೋಕೆ ನೋಡಿದ್ರು. ಆದರೆ ದರ್ಶನ್ ಅಭಿಮಾನಿಗಳು ಮಾತ್ರ ಸುಮ್ಮನಾಗಲಿಲ್ಲ. ಸಿಎಂರನ್ನ ಮಾತಾಡುವುದಕ್ಕೂ ಬಿಡದಂತೆ ಕೂಗೋದಕ್ಕೆ ಶುರು ಮಾಡಿದ್ರು. ಇದು ಸಿಎಂರ ಪಿತ್ತ ನೆತ್ತಿಗೇರುವಂತೆ ಮಾಡಿತು. ಗರಂ ಆದ ಡಿಕೆ ಶಿವಕುಮಾರ್ ಮೈಕ್ ಎಸೆದು ವೇದಿಕೆ ಮೇಲೆ ಹೋಗಿ ಕೂತ್ರು. ನಮಸ್ಕಾರ. ಸುಮ್ಮನೆ ಬಿಸಾಕ್ಬಿಟ್ಟು. ಯಾವಾಗ ಕಾರ್ಯಕ್ರಮದ ವೇದಿಕೆ ಮೇಲೆಗೆ ಸಿಎಂ ಸಿಟ್ಟಾದ್ರು, ಶಾಸಕ ಇಕ್ಬಾಲ್ ಹುಸೇನ್ ಮಧ್ಯಪ್ರವೇಶ ಮಾಡಿದ್ರು. ಸುಮ್ಮನಿರಿ, ಇದು ನಮ್ಮ ರಾಮನಗರದ ಕಾರ್ಯಕ್ರಮ, ಹೀಗೆ ಮಾಡೋದು ಸರಿಯಲ್ಲ ಅಂತ ಸಮಾಧಾನ ಮಾಡಿದ್ರು. ಇದು ನಮ್ಗೆಲ್ಲ ಗೌರವ ಇದೆಲ್ಲ, ಇಡೀ ರಾಮನಗರಕ್ಕೆ ಗೌರವ ಇದು. ದಯವಿಟ್ಟು ಮುಖ್ಯಮಂತ್ರಿಗಳು ಮಾತಾಡ್ತಾರೆ, ದಯವಿಟ್ಟು ನಮ್ಮ ಕ್ಷಮೆ ಯಾಚಿಸ್ತೀನಿ. ದಯವಿಟ್ಟು ನಿಶಬ್ದ ಆಗಿರಿ ದಯವಿಟ್ಟು. ದರ್ಶನ್ ಅಭಿಮಾನಿಗಳು ಸೈಲೆಂಟ್ ಆಗ್ತಿದ್ದಂತೆ ಮತ್ತೆ ಎಂಟ್ರಿ ಕೊಟ್ಟ ಸಿಎಂ ಡಿಕೆ ಶಿವಕುಮಾರ್ ಕಿವಿ ಮಾತು ಹೇಳೋ ಕೆಲಸ ಮಾಡಿದ್ರು. ಯತ್ನ ವಿಫಲವಾಗಬಹುದು, ಆದರೆ ಪ್ರಾರ್ಥನೆ ವಿಫಲವಾಗಲ್ಲ. ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡಿ ಅಂತ ದರ್ಶನ್ ಫ್ಯಾನ್ಸ್ಗೆ ಮನವಿ ಮಾಡಿದ್ರು. ನಿಮ್ಮ ಅಭಿಮಾನಕ್ಕೆ ನಾನು ಗೌರವ ಕೊಡ್ತೀನಿ, ಆದರೆ ನೀವು ಕೋರ್ಟಿನ ವಿಚಾರ ಇಲ್ಲಿ ನನ್ನ ಮೇಲೆ ಒತ್ತಡ ಹೇಳಕ್ ಹೋಗ್ಬೇಡಿ. ನನಗೆ ಭಾವನೆ ಗೊತ್ತಿದೆ. ನಾನು ಹೆಂಗೆ ದೇವ್ರ ಮೇಲೆ ಪ್ರಾರ್ಥನೆ ಮಾಡಿದೆ, ನೀವು ಪ್ರಾರ್ಥನೆ ಮಾಡಿ. ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗಲಿಲ್ಲ ಅಂತ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಹೇಳಿದ್ದೆ ತಾನೇ ನಾನು. ನೀವು ಹಂಗೆ ಚಾಮುಂಡಿಗೆ ಈಗ ಹೋಗಿ ಪ್ರಾರ್ಥನೆ ಮಾಡಿ, ಭಗವಂತ ತಾಯಿ ಒಳ್ಳೇದು ಮಾಡ್ತಾಳೆ. ಒಟ್ನಲ್ಲಿ ದರ್ಶನ್ ಅಭಿಮಾನಿಗಳ ಅತಿರೇಕ ಮೇಲಿಂದ ಮೇಲೆ ಜಾಸ್ತಿ ಆಗ್ತಿದೆ. ಮೊನ್ನೆ ತಾನೇ ಚಾಮುಂಡೇಶ್ವರಿ ಬೆಟ್ಟದಲ್ಲದೆ ದರ್ಶನ್ ಅಭಿಮಾನಿ ಹುಚ್ಚರಂತೆ ಕೂಗಾಡಿದ್ರು. ಅದರ ಬೆನ್ನಲ್ಲದೆ ಈಗ ಸಿಎಂ ಮುಂದೆಗೆ ಕೀಟಲೆ ಮಾಡಿದ್ದಾರೆ. ಕೆಲವರು ಮಾಡೋ ಕಿತಾಪತಿಗಳು ದರ್ಶನ್ ಹೆಸರಿಗೆ ಮಸಿ ಬಳಿಯೋ ಕೆಲಸ ಮಾಡ್ತಿದೆ. ಎಟಿ ವೆಂಕಟೇಶ್ ಪ್ರಭು, ನ್ಯೂಸ್ 18 ಬೆಂಗಳೂರು ದಕ್ಷಿಣ.